ಕನ್ನಡ ಚಳುವಳಿಗಾರರ ಬಗೆಗೆ ಅಷ್ಟು ಸದಭಿಪ್ರಾಯ ಇಲ್ಲ ಅನೇಕ. ಆದರೆ ಬೆಂಗಳೂರಿನಂಥ ನಗರದಲ್ಲಿ ಕನ್ನಡ ಇವತ್ತು ಎಲ್ಲರ ನಡುವೆ ಜೀವಂತವಾಗಿದೆ ಅಂದರೆ ಅದಕ್ಕೆ ಕನ್ನಡ ಚಳುವಳಿಗಾರರು, ಕನ್ನಡ ಕಾರ್ಯಕರ್ತರು ಬಹಳ ದೊಡ್ಡ ಕಾರಣ. ಉಪೇಂದ್ರ ಅವರ ನುಡಿನಮನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಾಡಿನ ಹಿರಿಯ ಚೇತನವಾದ ಗೋರು ಚಾವ್ರೆ, ಈಗಾಗಲೇ ತಮ್ಮ ನುಡಿನಮನವನ್ನು ಸಲ್ಲಿಸಿರುವ ಡಾಕ್ಟರ್ GR ಅವರೇ, ಡಾಕ್ಟರ್ ವಿಜಯಮ್ಮ ಅವರೇ, ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕನ್ನಡ ಗೆಳೆಯರ ಬಳಗದ ಜೀವನಾಡಿಯಾಗಿರುವ ರಾನಂ ಚಂದ್ರಶೇಖರ್ ಅವರೇ, ವೇದಿಕೆಯ ಮೇಲೆ ನನಗೆ ಇವತ್ತೇ ಗೊತ್ತಾದದ್ದು ರಮಾಕುಮಾರಿಯವರು ನಮ್ಮ ಉಪೇಂದ್ರ ಅವರ ಅಕ್ಕ ಅಂತ ಇವತ್ತೇ ಗೊತ್ತಾದದ್ದು. ಇಷ್ಟು ವರ್ಷ ಸುಮಾರು 40 ವರ್ಷಗಳ ಕಾಲ ಇವ್ರ ಸಂಪರ್ಕನೂ ಇದೆ, ಅವರ ಸಂಪರ್ಕನೂ ಇದೆ ನನಗೆ. ಆದರೆ ಇವರು ಅವರ ಅಕ್ಕ ಅಂತ ಗೊತ್ತಾಗಿದ್ದು ಈ ಕ್ಷಣದ. ಹಾಗೆ ನಮ್ಮ ಶಾಸನ ತಜ್ಞರು ಶೇಷಶಾಸ್ತ್ರಿಗಳು ನಮ್ಮ ವೇದಿಕೆ ಮೇಲೆ ಇದ್ದಾರೆ. ವಾಚಾ ಚನ್ನಿಗೌಡರು ಈ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದೊಂದು ಅತ್ಯಂತ ದುಃಖದ ಸಭೆ ಅಂತ ನಾನು ಭಾವಿಸಿದ್ದೇನೆ. ಅನೇಕ ಹಿರಿಯರು ಇಲ್ಲಿ ಭಾಗವಹಿಸಿದ್ದೀರಿ. ರಮಾಕುಮಾರಿಯವರು ಬರೆಯುವಾಗ ಒಂದು ಮಾತನ್ನು ಬರೀತಾರೆ. ಅವರ ತಾಯಿ 97 ವರ್ಷದವರು, ಅವ್ರ ಮನೆಯಲ್ಲಿ ಇನ್ನೂ ವಯಸ್ಸಾದವರು ಇದ್ದಾರೆ. ಆದರೆ 67 ವಯಸ್ಸಿನ ಚಿಕ್ಕ ನಮ್ಮ ಉಪೇಂದ್ರನನ್ನ ದೇವರು ಯಾಕೆ ಆಯ್ಕೆ ಮಾಡಿಕೊಂಡನೋ ಗೊತ್ತಿಲ್ಲ ಅಂತ ಅವರು ಬರೀತಾರೆ. ಇನ್ನೂ ಅನೇಕ ವರ್ಷಗಳ ಕಾಲ ನಮ್ಮೆಲ್ಲರ ಜೊತೆಗೆ ಇರಬಹುದಾದ ಮತ್ತು ಅದಕ್ಕಿಂತಲೇ ಹೆಚ್ಚಾಗಿ ಕನ್ನಡದ ಸೇವೆಯನ್ನು ಮಾಡಬಹುದಾದ ಅವಕಾಶ ಇತ್ತಂತ ಉಪೇಂದ್ರ ಅವರು ನಮ್ಮನ್ನು ಅಗಲಿರೋದು ತುಂಬ ದುಃಖದ ಸಂಗತಿ ಅಂತ ನಮ್ಮೆಲ್ರಿಗೂ ಅನಿಸ್ತಾ ಇದೆ. ಡಾಕ್ಟರ್ ಚಿದಾನಂದ ಮೂರ್ತಿಯವರು ಒಂದು ಮಾತನ್ನ ಹೇಳ್ತಾರೆ ಅವರ ಬಗ್ಗೆ. ಕನ್ನಡದ ವಿಚಾರದಲ್ಲಿ ಉಪೇಂದ್ರ ಅವರದು ಹನುಮಂತನ ನಿಷ್ಠೆ, ಬುದ್ಧನ ತ್ಯಾಗ ಅಂತ ಹೇಳ್ತಾರೆ. ಈ ಮಾತು ಬಹಳ ಮಹತ್ವದ್ದು ಅಂತಲೇ ನಾನು ಭಾವಿಸಿಕೊಂಡಿದ್ದೆ. ನಿಷ್ಠೆ ಯಾವಾಗಲೂ ಹನುಮಂತನಂತಿರಬೇಕು ಅಂತ ಹೇಳ್ತಾರೆ. ಅವರ ಕನ್ನಡ ನಿಷ್ಠೆ ಆ ರೀತಿಯ ಸಂಜೀವಿನಿ ಬೆಟ್ಟವನ್ನೇ ಹೊತ್ತುಕೊಂಡು ಬಂದಂತ ನಿಷ್ಠೆ ಉಪೇಂದ್ರ ಅವರದಾಗಿತ್ತು. ಕನ್ನಡಕ್ಕಾಗಿ ಅವರು ಏನನ್ನಾದರೂ ತ್ಯಾಗ ಮಾಡುವ ಗುಣ ಉಳ್ಳವರಾಗಿತ್ತು. ನನಗೆ ತಿಳಿದಿದೆ, ಬಹಳ ಸಂದರ್ಭದಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಗೆ ಹೋದವರು ಈ ರೀತಿಯ ಸರಳವಾದ ಕೆಲಸಗಳನ್ನು ಮಾಡೋದಕ್ಕೆ ಒಪ್ಪೋದಿಲ್ಲ. ಒಬ್ಬರು DGM ಹುದ್ದೆಯಲ್ಲಿ ಇದ್ದಂತಹ ಉಪೇಂದ್ರ ಅವರು ಹುದ್ದೆಯಲ್ಲಿದ್ದಾಗಲೂ ನಿವೃತ್ತರಾದ ಮೇಲೂ ಸಾಮಾನ್ಯ ಕನ್ನಡ ಕಾರ್ಯಕರ್ತನಂತೆ ಓಡಾಡುತ್ತಿದ್ದುದನ್ನು ನಾನು ಕಂಡಿದ್ದೆ. ಇದು ಬಹಳ ಅಸಾಮಾನ್ಯವಾದ ಗುಣ. ನಾವು ಯಾವುದಾದ್ರೂ ಅಂಥ DGM ಹುದ್ದೆಗೋ GM ಹುದ್ದೆಗೋ ಹೋದವರಿಗೆ ನಾನೊಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಬಹುದೇ, ಸಾಧ್ಯವಿಲ್ಲ ಅಂತ ತೀರ್ಮಾನಕ್ಕೆ ಬಂದಿರ್ತಾರೆ. ಕನ್ನಡ ಕಾರ್ಯಕರ್ತರಲ್ಲಿ ನಾವು ಕಾರ್ಮಿಕರನ್ನು ಕಾಣ್ತೇವೆ, ಅಥವಾ ಸಣ್ಣ ಸಣ್ಣ ಹುದ್ದೆಗಳಲ್ಲಿ ಕೆಲಸ ಮಾಡೋರನ್ನು ಕಾಣ್ತೇವೆ. ಅಚಲ ನಿಷ್ಠೆಯನ್ನು ತೋರುವವರು ನಮ್ಮ ಆಟೋ ಚಾಲಕರಿದ್ದಾರೆ. ಆದರೆ DGM ಹುದ್ದೆಯಲ್ಲಿದ್ದು ಕನ್ನಡದ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದವರನ್ನ ನಾನು ಕಂಡಂತೆ ನಮ್ಮ ಗೆಳೆಯರಾದ ಉಪೇಂದ್ರ ಅವರು ಒಬ್ಬರೇ ಅಂತ ನನಗಿವತ್ತು ಅನಿಸ್ತಾರೆ. ಇದರಲ್ಲಿ ಯಾವ ಉತ್ಪ್ರೇಕ್ಷೆ ಇಲ್ಲ ಅಂತ ನನ್ನ ನಂಬಿಕೆ. ಈ ಮಾತನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಪತ್ರಿಕೆ ನೋಡಿ ಮೊದಲು ನಮ್ಮ ದೂರದರ್ಶನದ ವಿರುದ್ಧ ಧರಣಿ ಮಾಡುವ ಕಾರ್ಯಕ್ರಮದಲ್ಲಿ ಹಾಜರಾದ ಉಪೇಂದ್ರ ಅವರು ಕನ್ನಡಕ್ಕೆ ಇಷ್ಟು ದೊಡ್ಡ ನಿಷ್ಠೆಯ ಕಾರ್ಯಕರ್ತನಾಗಿ ರೂಪುಗೊಂಡದ್ದು ಹೇಗೆ ಅನ್ನುವ ಪ್ರಶ್ನೆ ಅನೇಕರಲ್ಲಿ ಈಗಲೂ ಅನಿಸ್ತಾ ಇದೆ.
ಹೀಗನ್ಸೋದಕ್ಕೆ ಅನೇಕ ಕಾರಣಗಳಿವೆ. ಅವರು ದೂರದರ್ಶನದ ಧರಣಿ ಕಾರ್ಯಕ್ರಮಕ್ಕೆ ಬಂದಾಗ ಸಾಮಾನ್ಯ ಎಂಜಿನಿಯರ್ ಆಗಿ ಬಂದಿದ್ದವರು, ಅನೇಕ ಕಂಪನಿಗಳಲ್ಲಿ ಉದ್ಯೋಗ ಮಾಡಿದವರು, HAL DGM ಆಗಿ ಕೆಲಸ ಮಾಡಿದವರು. ಅವರು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಾಗಲೂ ತಮ್ಮ ಕನ್ನಡ ನಿಷ್ಠೆಯನ್ನು ಎಂದೂ ಮರೆತವರಲ್ಲ. ಅವರು ತಮ್ಮ ಸಹಿಯನ್ನ ಯಾವುದೇ ಹುದ್ದೆಯಲ್ಲಿದ್ದರೂ ಕನ್ನಡದಲ್ಲೇ ಹಾಕುತ್ತಿದ್ದರು ಅನ್ನುವುದು ಕೂಡ ಬಹಳ ಮಹತ್ವದ ವಿಚಾರಗಳು. ಬಹಳ ಜನರಿಗೆ ಕೇಂದ್ರ ಸರ್ಕಾರದ ಉದ್ದಿಮೆಗಳಲ್ಲಿ ಕೆಲಸ ಮಾಡುವವರಿಗೆ ಕನ್ನಡದಲ್ಲಿ ಸಹಿ ಮಾಡುವುದು ಸಹ್ಯವಾಗುವುದಿಲ್ಲ. ನಮ್ಮನ್ನ ಕನ್ನಡ ಕಾರ್ಯಕರ್ತ ಅಂತ ಭಾವಿಸ್ಬಿಡ್ತಾರೆ ಅಂತನೋ, ಅಥವಾ ಹಾಗೆ ಭಾವಿಸುವುದು ನಮಗೆ ಅವಮಾನ ಅಂತಲೋ ಬಹಳ ಜನ ಭಾವಿಸ್ತಾರೆ. ನನಗೆ ಗೊತ್ತಿರೋ ಹಾಗೆ ನಾವು ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಾಗ ಕನ್ನಡ ಸಂಘ ಆರಂಭ ಆಗಿತ್ತು. ಕನ್ನಡ ಸಂಘ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿತ್ತು ಅಂತಂದ್ರೆ, ಎಲ್ಲ ಹಂತದಲ್ಲಿ ಕನ್ನಡವನ್ನು ಜಾರಿಗೆ ತರಬೇಕು ಅನ್ನುವ ಒಂದು ಉಮೇದು ಆಗಿನ ಕನ್ನಡ ಕಾರ್ಯಕರ್ತರಿಗೆ ಇತ್ತು. ಮತ್ತು ಕರ್ನಾಟಕಕ್ಕೆ ತನ್ನದೇ ವೃತ್ತವೊಂದು ಜಾರಿಯಾಗಬೇಕು, ಆರಂಭ ಆಗಬೇಕು. ಈಗ ಮಡ್ರಾಸ್ನಲ್ಲಿದೆ, ನಮ್ಮೆಲ್ಲ ಚಟುವಟಿಕೆಗಳು ಮಡ್ರಾಸ್ನಲ್ಲಿ ನಿಯಂತ್ರಣ ಆಗ್ತವೆ, ತಮಿಳಿನಿಂದ ನಿಯಂತ್ರಣ ಆಗ್ತವೆ ಅನ್ನೋ ಭಾವ ಇತ್ತು. ಅನೇಕರು ಆಗ ಕನ್ನಡದ ಸಹಿಯನ್ನು ಆರಂಭ ಮಾಡಿದ್ರು, ಕನ್ನಡದ ಚಟುವಟಿಕೆಯನ್ನು ಆರಂಭ ಮಾಡಿದ್ರು, ಕನ್ನಡದಲ್ಲಿ ಚಲನ್ ಬರೆಯೋದನ್ನು ಆರಂಭ ಮಾಡಿದ್ರು. ಇದು ಒಂದು ಹಂತದ ಚಳುವಳಿ. HAL ನಂತ ಸಂಸ್ಥೆಯಲ್ಲಿ ಕನ್ನಡದಲ್ಲೇ ಸಹಿ ಮಾಡುವ ಗುಣವನ್ನು ರೂಢಿಸಿಕೊಳ್ಳುವುದು ಸುಲಭದ ಮಾತಲ್ಲ. ಅವರ ಆ ಕಾರಣದಿಂದಾಗಿ ತಮ್ಮ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದ ಅನೇಕರು ಕನ್ನಡದಲ್ಲಿ ಸಹಿ ಮಾಡೋದಕ್ಕೆ ಆರಂಭ ಮಾಡಿದ್ರು. ಅದು ಏನನ್ನು ಸೂಚಿಸ್ತದೆ? ಹಿರಿಯ ಅಧಿಕಾರಿಯೊಬ್ಬರು ಆ ರೀತಿಯ ಭಾವನೆಯನ್ನು ಬೆಳೆಸಿಕೊಂಡ್ರೆ ಅವರ ಕೆಳಗಡೆ ಕೆಲಸ ಮಾಡ್ತಕ್ಕಂಥವರಿಗೆ ಒಂದು ನೈತಿಕವಾದ ಧೈರ್ಯ ಬರ್ತದೆ. ಅಂತ ನೈತಿಕವಾದ ಧೈರ್ಯವನ್ನು ಅನೇಕರಲ್ಲಿ ತುಂಬಿದವರು ಉಪೇಂದ್ರ ರಾವ್. ಇದು ಬಹಳ ಸರಳವಾದ ವಿಚಾರ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕೆಲಸ ಮಾಡಿದವನಾದ್ರೂ. ಇನ್ನೊಂದು ಮಾತನ್ನ ಗೆಳೆಯರಾದ ರಾನಂ ಚಂದ್ರಶೇಖರ್ ಅವರು ಹೇಳು, ನಮ್ಮಲ್ಲಿ ಕಥೆ, ಕಾದಂಬರಿ, ಕಾವ್ಯ, ನಾಟಕ ಬರೆಯುವವರ ಸಂಖ್ಯೆ ದೊಡ್ಡದಿದೆ. ಆದರೆ ವಿಜ್ಞಾನವನ್ನು ಕುರಿತಂತ ತಾಂತ್ರಿಕ ವಿಚಾರಗಳನ್ನು ಬರೆಯುವವರ ಸಂಖ್ಯೆ ತುಂಬಾ ಕಡಿಮೆ. ಅವರಲ್ಲಿ ಬಹಳ ಈಗ ವೈದ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಬರೆಯುವವರ ಸಂಖ್ಯೆಯೂ ದೊಡ್ಡದಿದೆ, ಡಾಕ್ಟರ್ಗಳ ಸಂಖ್ಯೆ. ಆದರೆ ತಂತ್ರಜ್ಞಾನವನ್ನು ಕುರಿತು ಬರೆಯುವವರ ಸಂಖ್ಯೆ ಬಹಳ ಕಡಿಮೆ. ನಾನು ಓದಿರುವ ಹಾಗೆ ಉಪೇಂದ್ರ ಅವರು ಆ ರೀತಿಯ ಅನೇಕ ಪುಸ್ತಕಗಳನ್ನು ತಾಂತ್ರಿಕ ಕ್ಷೇತ್ರಕ್ಕೆ ಕಾಣ್ತಿಯಾಗಿ ಲೇಖನಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳುತ್ತೆ. ಅದು ಬಹಳ ಕನ್ನಡದಲ್ಲಿ ಅವರಿಗೆ ತಾಂತ್ರಿಕ ಕ್ಷೇತ್ರಕ್ಕೆ ಕೊಟ್ಟ ಅವರ ಕೊಡುಗೆಯನ್ನು ಗುರುತಿಸುವಷ್ಟು ನಾವೆಲ್ಲರೂ ಅವರಿಗೆ ನೆರವು ಮಾಡಲಿಲ್ಲ ಅಂತ ಈಗಲೂ ನನಗೆ ಅನಿಸ್ತಾ ಇದೆ. ಇನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು, ಅವರ ಆಸಕ್ತಿ ಕನ್ನಡ ಕೇಂದ್ರಿತವಾಗಿದ್ದರೂ ಬಹುಶ್ರುತವಾದದ್ದು. ಅದು ಕನ್ನಡ ಕೇಂದ್ರಿತ ನಿಜ. ಅವರು ಎಂಜಿನಿಯರ್ ಆದ್ರಿಂದ ತಂತ್ರಜ್ಞಾನ ಅವರ ಸಹಜ ಆಸಕ್ತಿ. ಆದರೆ ಭೀಮಸೇನ್ ಜೋಶಿ ಅವರ ಬಗ್ಗೆ ಕುರಿತು ಅವರ ಬರೆದ ಲೇಖನ ಬಹಳ ಜನರ ಮೆಚ್ಚುಗೆಯ ಪಾತ್ರವಾಗಿತ್ತು ಅನ್ನೋ ಮಾತನ್ನು ಹೇಳಿದವು. ಅದು ಬಹಳ ವಿಶೇಷವಾದ ಗುಣ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಭೀಮಸೇನ್ ಜೋಶಿಯವರಂತಹ ಬಹುದೊಡ್ಡ ಸಂಗೀತಗಾರರನ್ನ ಕುರಿತು ಎಂಜಿನಿಯರ್ ಒಬ್ಬರು ಬರೆಯುವ ಲೇಖನ ಇದೆಯಲ್ಲ, ಅದು ಅತ್ಯಂತ ಕುತೂಹಲಕಾರಿಯಾದದ್ದು. ಎಲ್ಲರೂ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಂಗೀತ ಜ್ಞಾನದ ಅರಿವು ಕೂಡ ಇರಬೇಕಾಗಿತ್ತು. ಅಂತ ಅರಿವು ಉಪೇಂದ್ರ ಅವರಿಗಿತ್ತು ಅನ್ನೋದು ನಮಗೀಗ ಕಾಣಿಸ್ತಾ ಇದೆ. ಅದರಿಂದ ನಾನು ಕನ್ನಡದ ಗೆಳೆಯರ ಬಳಗಕ್ಕೆ ವಿನಂತಿ ಮಾಡೋದೇನು ಅಂದ್ರೆ, ಅವರನ್ನ ಕುರಿತ ಸಂತಾಪ ಸೂಚಕವಾದ ಪುಸ್ತಿಕೆಯೊಂದನ್ನು ಈಗ ಪ್ರಕಟ ಮಾಡಿದ್ದಾರೆ. ಇದು ಬಹಳ ಮಹತ್ವದ್ದು ಅಂತ ನಾನು ಅವರನ್ನ ಕನ್ನಡ ಗೆಳೆಯರ ಬಳಗದವರಿಗೆ ಅಭಿನಂದನೆಯನ್ನು ತಿಳಿಸಿದ್ದೇನೆ. ಆದರೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಉಪೇಂದ್ರ ಅವರ ಎಲ್ಲ ಲೇಖನಗಳನ್ನ ಒಂದು ಕಡೆ ಸಂಕಲಿಸಿ ಪುಸ್ತಕವೊಂದನ್ನು ಸಂಪಾದನೆ ಮಾಡಿ ಅದನ್ನು ಕೂಡ ಕನ್ನಡಿಗರ ಮುಂದೆ ಇಡಬೇಕು ಅಂತ ಹೇಳಿ ನಾನು ರಾನಂ ಚಂದ್ರಶೇಖರ್ ಅವ್ರನ್ನ ವಿನಂತಿ ಮಾಡ್ತೇನೆ. ಅವ್ರು ನಾನು ಹೇಳದೇ ಇದ್ರು ಆ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ.
ಆದರೆ ಈ ಸಂದರ್ಭ ಬಹಳ ಮುಖ್ಯವಾದದ್ದು, ಅದಕ್ಕೆ ಇದನ್ನು ಹೇಳಬೇಕು ಅಂತ ಅನಿಸ್ತು. ಅವರು ಈ ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ. ಸ್ನೇಹಿತರೆ, ಕನ್ನಡ ಚಳುವಳಿಗಾರರ ಬಗೆಗೆ ಅಷ್ಟು ಸದಭಿಪ್ರಾಯ ಇಲ್ಲ ಅನೇಕ. ಆದರೆ ಬೆಂಗಳೂರಿನಂಥ ನಗರದಲ್ಲಿ ಕನ್ನಡ ಇವತ್ತು ಎಲ್ಲರ ನಡುವೆ ಜೀವಂತವಾಗಿದೆ ಅಂದರೆ ಅದಕ್ಕೆ ಕನ್ನಡ ಚಳುವಳಿಗಾರರು, ಕನ್ನಡ ಕಾರ್ಯಕರ್ತರು ಬಹಳ ದೊಡ್ಡ ಕಾರಣ. ನಾನು ಕಳೆದ 40 ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಿದ್ದೇನೆ. ಅನೇಕ ಸಂದರ್ಭಗಳಲ್ಲಿ ಅವರ ವ್ಯತಿರಿಕ್ತವಾಗಿ ಮಾತಾಡಿ ವಿರೋಧವನ್ನು ಎದುರಿಸಿದ್ದೇನೆ. ಎಲ್ಲ ಸಂದರ್ಭದಲ್ಲಿ ನಾನು ಕನ್ನಡ ಚಳವಳಿಗಾರರ ಪರವಾಗಿ ಮಾತನಾಡಿದವನಲ್ಲ, ಆ ವಿರೋಧಕ್ಕೂ ನಾನು ಗುರಿಯಾಗಿದ್ದೇನೆ. ಆದರೆ ನಿಷ್ಠಾವಂತ ಕನ್ನಡ ಕಾರ್ಯಕರ್ತರ ಸಂಖ್ಯೆ ಬಹಳ ಬೆರಳೆಣಿಕೆಯಷ್ಟಿದೆ ಅಂತ ನನಗೆ ಅನ್ಸೋದು. ಆ ಬೆರಳೆಣಿಕೆಯಷ್ಟಿರುವ ಕನ್ನಡ ಕಾರ್ಯಕರ್ತರೇ ಕನ್ನಡ ಚಳುವಳಿಗೆ ಬಹಳ ದೊಡ್ಡ ಗೌರವವನ್ನು ತಂದುಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವಿಶೇಷವಾಗಿ ನನಗೆ ತಿಳಿದಿದೆ, ಕನ್ನಡವನ್ನ ಒಂದು ಸಾಮಾನ್ಯರ ಭಾಷೆಯಾಗಿ ಉಳಿಸುವುದು ಬಹಳ ಕಷ್ಟ. ಬೆಂಗಳೂರು ಒಂದು ಕಾಲದಲ್ಲಿ ಕಂಟೋನ್ಮೆಂಟ್ ಪ್ರದೇಶಕ್ಕೆ ಯಾರಾದರೂ ಹೋದ್ರೆ ತಮಿಳು ನಿಮಗೆ ತಿಳಿಯದಿದ್ರೆ ನೀವು ಪರಕೀಯರಂತೆ ಬದುಕಬೇಕಾಗಿತ್ತು, ನಿಂತ್ಕೊಳ್ಬೇಕಾಗಿತ್ತು ಕೈ ಚಾಚಿಕೊಂಡು. ಆ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಕಂಟೋನ್ಮೆಂಟ್ ಪ್ರದೇಶ ಇರಬಹುದು, ಬೆಂಗಳೂರು ಪೂರ್ವ ವಲಯ ಇರಬಹುದು, ಇಡೀ ಬೆಂಗಳೂರು ಎಲ್ಲಿಯಾದರೂ ಧೈರ್ಯವಾಗಿ ಕನ್ನಡವನ್ನು ಮಾತನಾಡಬಹುದು ಅಂತ ಅನ್ನುವ ವಾತಾವರಣ ಬೆಂಗಳೂರಿಗೆ ಬಂದ. ಅದಕ್ಕೆ ಕಾರಣ ಕನ್ನಡದ ಕಾರ್ಯಕರ್ತರು ಅನ್ನೋದು ನನಗೆ ಯಾವ ಅಪಶಂಕೆ ಅದರ ಮೇಲೆ ಇಲ್ಲ. ಅಷ್ಟು ಒಳ್ಳೆಯ ಕಾಣಿಕೆಯನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಕನ್ನಡದ ಚಳವಳಿಯನ್ನು ದುರುಪಯೋಗ ಮಾಡಿಕೊಂಡವರು ಇದ್ದಾರೆ, ಅದು ಒಂದು ಕಡೆ. ಆದರೆ ಬಹುದೊಡ್ಡ ಕಾಣಿಕೆ ಕೊಟ್ಟಿರೋದು ಇಂತಹದ್ದು ಅಂತ ನಾನು ಭಾವಿಸ್ಕೊಂಡಿದ್ದೆ. ನಾವು ಚಿದಾನಂದ ಮೂರ್ತಿಯವರ ಅನೇಕ ಅಭಿಪ್ರಾಯಗಳನ್ನ ನಾನು ಒಪ್ತಕ್ಕಂಥವನಲ್ಲ. ಆದರೆ ಅವರ ಕನ್ನಡ ನಿಷ್ಠೆಯನ್ನು ನಾನು ಯಾವತ್ತೂ ಪ್ರಶ್ನೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಅಷ್ಟು ದೊಡ್ಡ ಕನ್ನಡ ನಿಷ್ಠೆ ಅವರಿಗಿದ್ದದ್ದು. ಆದರೆ ಅವರ ಅನೇಕ ನಂಬಿಕೆಗಳನ್ನು ನಾನು ಎಷ್ಟೋ ಸಾರಿ ಅವ್ರಿಗೆ ಇದು ಒಪ್ಪಕ್ಕಾಗಲ್ಲ ಸರ್ ಅಂತ ಹೇಳ್ತಿದ್ದೆ. ಆದರೆ ಅವರು ಬಿಡ್ತಿರ್ಲಿಲ್ಲ. ನಾನು ಒಪ್ಪದೇ ಇರ್ಬೋದು, ಆದರೆ ಇದನ್ನು ಓದಿ ಅಂತ ಕಳಿಸೋರು. ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಿದ್ದಾಗ ಟಿಪ್ಪು ಸುಲ್ತಾನನನ್ನು ಕುರಿತು ಮಾತನಾಡಿದ್ದೆ. ಟಿಪ್ಪು ಸುಲ್ತಾನ್ ಪರವಾಗಿ ಅವರು ಎಷ್ಟೊಂದು ಕರ್ನಾಟಕಕ್ಕೆ, ಮೈಸೂರು ರಾಜ್ಯಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಮಾತನಾಡಿದ್ದೆ. ಅವ್ರಿಗೆ ಅದನ್ನ ಜೀರ್ಣ ಮಾಡ್ಕೊಳಕ್ಕಾಗ್ಲಿಲ್ಲ. ಇಲ್ಲ, ನೀವು ಈ ಕೆಲವು ಲೇಖನಗಳನ್ನು ಓದಬೇಕು ಅಂತ ಟಿಪ್ಪು ಸುಲ್ತಾನ್ ವಿರುದ್ಧವಾಗಿ ಬರೆದಿದ್ದ ಲೇಖನಗಳ ದೊಡ್ಡ ಕಂತೆಯನ್ನೇ ನನಗೆ ಕಳಿಸಿತ್ತು. ಆದರೂ ನಾನೇನು ಅದರಿಂದ ಬದಲಾವಣೆ ಮಾಡಿಕೊಳ್ಳಿಲ್ಲ. ನನ್ನ ನಂಬಿಕೆ ನನ್ನದು, ಅವ್ರ ನಂಬಿಕೆ ಅವರದು, ಇಣ್ಲಿ ಅಂತ ಸುಮ್ಮನಿದ್ದೆ. ಆದರೆ ಅವರು ಕನ್ನಡದ ಬಗೆಗೆ ತೋರುತ್ತಿದ್ದ ಪ್ರೀತಿ, ಕನ್ನಡಕ್ಕಾಗಿ ಅವರು ವಿರೋಧದ ಅಭಿಪ್ರಾಯ ಇರುವವರ ಜೊತೆಯೂ ಬಹಳ ಸಂತೋಷದಿಂದ ಬೆರೆಯುವಂತ ಗುಣ. ನಾನು ಅಧ್ಯಕ್ಷನಾಗಿದ್ದಾಗ ನಾನು SL ಭೈರಪ್ಪನವರನ್ನು, ಚಿದಾನಂದ ಮೂರ್ತಿಯವರನ್ನು ದೆಹಲಿಗೆ ನಿಯೋಗದಲ್ಲಿ ಕರೆದುಕೊಂಡು ಹೋಗಿದ್ದವನು. ನನಗೆ ಬಹಳ ಜನ ಡೆಲ್ಲಿಯ ಪತ್ರಕರ್ತರು ಏನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ BJP ಮಾಡಿಬಿಟ್ರಲ್ಲ ಹನುಮಂತ ಏನೋರ ಅಂತ ಕೇಳೋದು. ನಾನು ಅವ್ರಿಗೆ ಹೇಳಿದೆ, ಕನ್ನಡದ ಕೆಲಸಕ್ಕೆ BJPಯನ್ನು ಮೀರಿದ ಶಕ್ತಿ ಇದೆ, ಅದು ಸಾಧ್ಯ, ಅದಕ್ಕಾಗಿ ಇವರನ್ನು ಕರೆತಂದಿದ್ದೇನೆ ಅಂತೇಳಿ. ಅದರ ರಾಣಂ ಚಂದ್ರಶೇಖರ್ ಇದ್ರು. ಆ ರೀತಿಯ ಕನ್ನಡ ನಿಷ್ಠೆ ಬಹಳ ಅಪರೂಪದವರಲ್ಲಿ ನಾವು ಕಾಣ್ತೇವೆ. ಅದು ಅಂತಹ ಅಪರೂಪದ ಕನ್ನಡದ ನಿಷ್ಠೆ ಇರತಕ್ಕಂಥವರು ಆ ಚಿದಾನಂದ ಮೂರ್ತಿಯವರು ಹೇಳಿದಾಗೆ ಹನುಮಂತನ ನಿಷ್ಠೆ ಇದ್ದದ್ದು ಉಪೇಂದ್ರ ಅವರಿಗೆ. ಅದಕ್ಕಾಗಿ ಇಷ್ಟೊಂದು ಜನ ಇಲ್ಲಿ ಸೇರಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರ ಪುಸ್ತಕ ಬರಲಿ, ಅವರ ಎಲ್ಲ ಲೇಖನಗಳ ಸಂಗ್ರಹ ಬರಲಿ, ಕನ್ನಡಿಗರಿಗೆ ಅವರ ಬಹುಮುಖ ಪ್ರತಿಭೆಯ ಅರಿವಾಗಲಿ, ಅದರ ಆಳ ಅಗಲಗಳು ತಿಳಿಯಲಿ. ಆ ಮೂಲಕ ಅವರು ಚಿರಸ್ಥಾಯಿಯಾಗಿ ನಮ್ಮ ನಡುವೆ ಉಳಿಯುತ್ತಾರೆ. ಆದರೆ ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಅವರು ತೀರ್ಕೊಂಡಿದ್ದು ನಮ್ಮೆಲ್ಲರಿಗೂ ದುಃಖ ತರುವ ಸಂಗತಿ ಅಂತ ನಾನು ಭಾವಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ.